ನಮಸ್ಕಾರ ಎಲ್ರಿಗೂ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ವರ್ಷ ಆಗಿರ್ಲಿ. ತುಂಬಾ ಜನ ಸ್ಟೇಟಸ್ ಅಲ್ಲಿ ಆಗ್ತಾ ಇರ್ತಾರೆ, ನಾನು ಸಾಕಷ್ಟು ಕಲ್ತಿದ್ದೀನಿ. ಖಂಡಿತ ಅದಂತೂ ಒಪ್ಲೇಬೇಕು. ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ, ನನ್ನಿಂದ ತುಂಬಾ ಜನ ಉದ್ಧಾರ ಆದ್ರು, ನನ್ನ ಜೀವನ ಮಾತ್ರ ಇನ್ನ ಹೀಗೆ ಇದೆ ಅಂತ ಹೇಳಿ ತುಂಬಾ ಜನ ಸ್ಟೇಟಸ್ ಅಲ್ಲಿ ಹಾಕೋರೆ ಜಾಸ್ತಿ. ಅದ್ರ ಜೊತೆಗೆ ಎಲ್ಲ ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಲ್ಲಲ್ಲಿ. ಸೊ ದಯವಿಟ್ಟು ಬೇಡ, ನಾವೆಲ್ಲ ಪಬ್ಲಿಕ್. ಸೊ ಇದೇ ನಾವು ರಾಜಕೀಯದ ಬಂದಾಗ ಅವ್ರಿಗೆ ಮುಕ್ಕಾಲ್ ಭಾಗ ಅವ್ರಿಗೆ ಸಪೋರ್ಟ್ ಮಾಡಿ ಕೊನೆಗೆ ನಮ್ಮ ಪಬ್ಲಿಕ್ ನಾವೇ ಡಿಸ್ಟರ್ಬ್ ಮಾಡೋ ತರ ಆಗೋಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಬೇಡ, ಪಬ್ಲಿಕ್ ಯಾವ್ದಿದ್ರು ಪಬ್ಲಿಕ್ನೆ. ನಾವ್ ಎಲ್ಲೇ ಹೋದ್ರು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಪಬ್ಲಿಕ್ ನಮ್ಗೆ ಹಾಗೇ ಆಗ್ತಾರೆ. ಇಂಥ ಶತ್ರುಗಳು ಇದ್ರು ಕೂಡ ಖಂಡಿತ ನಮ್ಗೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಹಾಗೇ ಆಗ್ತಾರೆ. ಸೊ ಹಾಗಾಗಿ ಯಾವತ್ತೇ ಆಗ್ಲಿ ಪಬ್ಲಿಕ್ ನ ಮಾತ್ರ ಬಿಟ್ಕೊಡ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ, ನೀವು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಬೇರೆಯವ್ರ ಬಗ್ಗೆ ಫೋಕಸ್ ಮಾಡಿ 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 ಅವ್ರ ಜೀವನ ಚೆನ್ನಾಗಿರ್ತೈತೆ ಅವ್ರ ಬಗ್ಗೆನೇ ಕಂಪ್ಲೀಟ್ಲಿ ಫೋಕಸ್ ಮಾಡ್ಬಿಡ್ತಾರೆ. ಅವ್ರ ಜೀವನ ಬಗ್ಗೆ ಅವ್ರ ಯೋಚನೆ ಮಾಡೋದಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಸಾಕು, ಇಷ್ಟು ವರ್ಷ ನೀವು ಪ್ರತಿಯೊಬ್ಬರಿಗೋಸ್ಕರ ಬದುಕಿ, ಬೇರೆಯವ್ರಿಗೋಸ್ಕರ ಬದುಕಿ, ನಿಮ್ ಜೀವನ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟಿದ್ದೀರಾ. ಸೊ ಹಾಗಾಗಿ ಇದಕ್ ಮೇಲಾದ್ರೆ ಈ ಒಂದು 2026 ಬರ್ತದೆ. ಈ ಒಂದು 2026 ಹೇಗಂದ್ರೆ ತಾಯಿ ಹೊಟ್ಟೆಲಿರೋ ಒಂಥರ ಪುಟ್ಟ ಮಗು ತರ. ಸೊ ಆ ಮಗುನ ತಾಯಿ ಹೊಟ್ಟೆಯಿಂದ ಮಗು ಬರ್ಬೇಕು, ನಾವ್ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತೀವಿ. ಆ ರೀತಿ ಈ ಒಂದು 2026ನೇ ಇಸ್ವಿನ ನಾವೆಲ್ಲರೂ ವೆಲ್ಕಮ್ ಮಾಡ್ತಾ ಈ ಒಂದು ವರ್ಷನ ಖುಷಿಯಾಗಿ ಕಳೆಯೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಿದ್ದೀನಿ.